ಯಾರು ಸೇರಿ ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಬಿಗ್ ಬಾಸ್ನೇ ಕೆಡಿಸ್ಬಿಡ್ತೀವಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಫ್ರೀ ಕೊಡ್ತೀರಾ? ಎಕ್ಸಾಮ್ನ ಬ್ಯಾನ್ ಮಾಡ್ಬಿಡ್ತೀನಿ. ಒಂದೇ ಒಂದು ದಿನ ಅಲ್ವಾ, ನೆಕ್ಸ್ಟ್ ದಿವಸ ನರೇಂದ್ರ ಮೋದಿ ಏನಾಗ್ತಾನೋ ನೋಡ್ಕೊಂತಾನೆ. झूठ बोलो. ಇರಿ ಯೋಚನೆ ಮಾಡ್ತೀನಿ ಹೇಳೋಣ. ಓಕೆ, ಸೊ ನೀವಿಬ್ರು ಒಂದ್ ದಿನದ ಮಟ್ಟಿಗೆ CM ಆದ್ರೆ ಏನ್ ಮಾಡ್ತಾರೆ? ನಾವು ಒಂದ್ ದಿವಸದ ಮಟ್ಟಿಗೆ CM ಆದ್ರೆ ಫಸ್ಟ್ ಕರ್ನಾಟಕದವ್ರಿಗೆ ಪ್ರಾಮುಖ್ಯತೆ ಕೊಡ್ತೀವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಆಮೇಲೆ ಕನ್ನಡನೇ ಮಾತಾಡಬೇಕು ಇಲ್ಲಿ ಅಂತ ತುಂಬ ರೂಲ್ಸ್ಗಳು ಹಾಕ್ತೀವಿ. ಕರ್ನಾಟಕದವ್ರಿಗೆ ತುಂಬ ಹೆಲ್ಪ್ ಮಾಡ್ತೀವಿ. ಅಂದರೆ ಇವ್ರು ಬಂದು ಸೀರಿಯಸ್ ಆಗಿ ಹೇಳ್ಬಿಟ್ರು. ಯಾಕಂದ್ರೆ ನಾನು ಫಣ್ಣಾಗಿ ಹೇಳೋದಾದ್ರೆ, ಅಕಸ್ಮಾತ್ ನಾವೇನೋ CM ಆದರೆ ನಮ್ಮ ಜೊತೆ ಮಿನಿಸ್ಟರ್ಸ್ ಇವರೆಲ್ಲ ಇರ್ತಾರಲ್ಲ, ಎಲ್ಲರೂ ಸೇರಿ ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಬಿಗ್ ಬಾಸ್ನೇ ಕೆಡಿಸ್ಬಿಡ್ತೀವಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಒಂದಿನದ ಮಟ್ಟಿಗೆ CM ಆದ್ರೆ ಫಸ್ಟ್ ಹೆಣ್ಮಕ್ಳಿಗೆ ಬಸ್ ಫ್ರೀ ಕ್ಯಾನ್ಸಲ್ ಮಾಡಿಸ್ತೀನಿ. ನನಗಿದ್ರ ಒಂಥರ ಸಂತೋಷ. ಯಾಕಂದ್ರೆ ನಾನು ದಿನ ಬಸ್ ಹತ್ತುತ್ತೀನಿ, ಎಲ್ಲ ಹತ್ತುತ್ತಾರೆ ಹೆಣ್ಮಕ್ಳು, ಜಾಗನೇ ಬಿಡೋಣ ನನಗೆ. ಅಲ್ಲೂ ಹತ್ತುತ್ತಾರೆ, ಇಲ್ಲೂ ಹತ್ತುತ್ತಾರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಗಂತೂ ಕಷ್ಟ ತಡೆಯೋಕ್ಕಾಗಲ್ಲ. ಕಾಲೇಜಿಗೆ ಟೈಮ್ ಆಗ್ತಿದೆ ಸರ್, ಬರೋದ ಅಂತಂದ್ರೆ ಹೋಗಪ್ಪ ಹೋಗು, ಮನೆಗೆ ಹೊಂಟೋಗು. ಯಾಕೆ ಬರ್ತೀಯ ಎಷ್ಟೊತ್ತಿಗೆ? ಹಾಫ್ ಅನ್ ಅವರ್ ಲೇಟಾಗಿ ಬರ್ತೀನಿ ನಾನು ಕಾಲೇಜ್ಗೆ ಡೈಲಿ. और अभी तो रुको, क्लाइमैक्स अभी बाकी. ಇರೋ ಬರೋ ದುಡ್ಡನ್ನ ನಾ ಇಟ್ಕೊಬಿಡ್ತೀನಿ. ನನಗೇ ಬೇಕು, ಬೇರೆಯವ್ರಿಗೆ ಯಾರಿಗೂ ಬೇಡ. ಯಾಕೆ ನಾನು ಚೆನ್ನಾಗಿದೆ ತಾನೆ ಜಗತ್ ಚೆನ್ನಾಗಿರೋದು. ನನ್ನ ಬೇಕಾದ್ರೆ ನನ್ನ ಜಗತ್ ಅಂದ್ರೆ ನಾನು ಒಬ್ಬನೇ ಚೆನ್ನಾಗಿರ್ಬೇಕು. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಅಲ್ಲ, ಇರೋ ದುಡ್ಡೆಲ್ಲ ಪೊಲಿಟಿಷಿಯನ್ ಹತ್ರ ಇರೋ ದುಡ್ಡೆಲ್ಲ ಎತ್ಕೊಂಡೋಗಿ ಬಡವ್ರು ಕೊಡ್ತೀವಿ. ಫ್ರೀ ಕೊಡ್ತೀರಾ? ಎಕ್ಸಾಮ್ನ ಬ್ಯಾನ್ ಮಾಡ್ಬಿಡ್ತೀನಿ ಅಷ್ಟೇ. ಬಡವ್ರಿಗೆ ಹೆಲ್ಪ್ ಮಾಡ್ತೀವಿ. ಫಸ್ಟ್ ಎಕ್ಸಾಮ್ ಬ್ಯಾನ್ ಮಾಡ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಎಕ್ಸಾಮ್ಗಳನ್ನೆಲ್ಲ ಬ್ಯಾನ್ ಮಾಡ್ತೀನಿ. ಕಾಲೇಜ್ ಜಾಸ್ತಿ ದಿನ ಲೀವ್ ಕೊಡೋಕೆ ಹೇಳ್ತೀನಿ ಅಷ್ಟೇ. ಸ್ಟಡೀಸ್ನ ಬ್ಯಾನ್ ಮಾಡಿಸ್ಬಿಡ್ತೀನಿ. ಒಂದೇ ಒಂದು ದಿನ ಅಲ್ವಾ, ನೆಕ್ಸ್ಟ್ ದಿವಸ ನರೇಂದ್ರ ಮೋದಿ ಏನಾಗ್ತಾನೋ ನೋಡ್ಕೊಂತಾನೆ. झूठ बोलो. ಏನಿಲ್ಲ, ಎಂಜಾಯ್ ಮಾಡಿ ಮದುವೆ ಗಂಡನ ಮನೆಗೆ ಹೋಗ್ಬೇಕು ಅಷ್ಟೇ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. CM ಆದ್ರೆ ನೀವೇನ್ ಮಾಡ್ತೀರಿ? CM ಆದ್ರೇನಾ? ನಾನು ಫಸ್ಟ್ ಸ್ಕೂಲ್ ಬಂದ್ ಮಾಡಿಸ್ತೀನಿ. ಒಂದು ಉಗ್ರ ಹೋರಾಟ ಉಂಟು. ಏನಕ್ಕೆ? ನಮ್ದು ಎಲ್ಲ ದುಡ್ಡೆಲ್ಲ ತಿಂತಿದಾರಲ್ಲ, ಅದಕ್ಕೋಸ್ಕರ. ಕಾಲೇಜ್ ಸಾರಿ, ಸ್ಕೂಲ್ ಅಂತ ಏನಿಸ್ ಕಾಲೇಜ್. ಇಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. CM ಆದ್ರೆ ಫಸ್ಟ್ ನಾನು ಎಲ್ಲ ಎಕ್ಸಾಮ್ ಎಲ್ಲ ಕಟ್ ಮಾಡಿಸ್ತೀನಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಎಕ್ಸಾಮ್ ಬರೆಯೋಕೆ ಆಗ್ತಿಲ್ಲ, ಸೈನ್ಸ್ ಟಫ್ ಆಗಿರುತ್ತೆ ಅಷ್ಟೇ. ಒಂದಿನ ಮಟ್ಟಿಗೆ CM ಆದ್ರೆ ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? A few moments later. ಫ್ರೆಂಡ್ಸ್ಗೆಲ್ಲ ಟ್ರೀಟ್ ಕೊಡಿಸ್ತೀನಿ. ಎಷ್ಟು ಜನ ಬ್ಲ್ಯಾಕ್ ಮನಿ ಇಟ್ಟಿದ್ದಾರೆ ಎಲ್ಲ ತೆಗಿಸ್ತೀನಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇರಿ ಯೋಚನೆ ಮಾಡ್ತೀನಿ ಹೇಳೋಣ. ನಾನೇನು ಮಾಡ್ತೀನಿ ಅಂದರೆ, ಕೆಲಸ ಇಲ್ದಲೆ ಪಾಪ ಓದ್ಬಿಟ್ಟು ಕೆಲಸ ಇಲ್ದಲೆ ಮನೇಲಿ ಇರ್ತಾರಲ್ಲ, ಅವ್ರಿಗೆಲ್ಲ ಒಳ್ಳೆ ಪ್ಲೇಸ್ಮೆಂಟ್ಸ್ ಕೊಡಿಸಿ ಒಳ್ಳೆ ಕಡೆ ಕೆಲಸ ಕೊಡೋ ಥರ ಮಾಡ್ತೀನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ. ಜಾಸ್ತಿ ಇದು ಅಂಡರ್ ಟೇಬಲ್ ಬಿಸ್ನೆಸ್ನೆಲ್ಲ ಬಂದ್ ಮಾಡೋಣ ಅಂತ. ಹುಡುಗಿರಿಗೆಲ್ಲ ಬಸ್ ಫ್ರೀ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಹುಡುಗರಿಗೆ ಸೀಟ್ ಫ್ರೀ ಮಾಡಿಸ್ತೀನಿ. ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಾನು ಲೀಡ್ ಮಾಡೋದಷ್ಟೆಲ್ಲ ಇಲ್ಲ, ನನ್ನ ಹ್ಯಾಪಿನೆಸ್ ನಾನು ನೋಡ್ಕೋತೀನಿ ಅಷ್ಟೇ. ಒಂದಿನಕ್ಕೆಲ್ಲ CM ಆದ್ರೆ ಈ ಫ್ರೀ ಬಸ್ ಕೊಟ್ಟಿರೋದನ್ನೆಲ್ಲ ಕ್ಯಾನ್ಸಲ್ ಮಾಡ್ತೀನಿ. ಪರ್ಸ್ನಲ್ ಬೆನಿಫಿಟ್ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲ್ವಲ್ಲ ನಾನು. ಮಾಡ್ಕೊಂಡ್ರೆ ನೆಕ್ಸ್ಟ್ ಸರ್ಕಾರ ಬಂದ್ಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ರೆ. ಜನಪರ ಕೆಲಸ ಮಾಡಬೇಕಷ್ಟೇ. ಜನಪರ ಕೆಲಸ ಬಿಟ್ಟು ಮತ್ತೇನು ಮಾಡ್ಲಿಕ್ಕಾಗತ್ತೆ? CM ಅಂತಂದರೆ ರಾಜಕಾರಣದಲ್ಲಿ, ಸಾಮಾಜಿಕ ಜೀವನದಲ್ಲಿ ಜನರಿಗೋಸ್ಕರ, ಜನರಿಂದ ಆಯ್ಕೆ ಆಗಿರ್ತೀವಿ. CM ಅಂದರೆ ಹಾಗೇ ಆಗಲ್ಲ, ಯಾರೋ ಒಬ್ರು ಬಂದು ಕೂಡಿಸಲ್ಲ, ಜನರಿಂದ ಆಯ್ಕೆ ಆಗಿರ್ತೀವಿ. ಜನರಿಗೋಸ್ಕರ ಕೆಲಸ ಮಾಡಬೇಕು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.